ಹಾಯ್ ಫ್ರೆಂಡ್ಸ್, ಇದು ಸಂಡೇ ಈವ್ನಿಂಗ್ ಮಿನಿ ಬ್ಲಾಗ್. ನಾವು ಸಂಡೇ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂತ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತ ಮಕ್ಕಳನ್ನ ರೆಡಿ ಮಾಡಿದ್ವಿ. ಅವರು ಫುಲ್ ಖುಷಿಯಾಗಿಬಿಟ್ರು ಐಸ್ ಕ್ರೀಮ್ ಅಂದರೆ, ಬಿಕಾಸ್ ತುಂಬ ದಿನ ಆಗಿತ್ತು ನಾವು ತಿನ್ನಿಸಿರಲಿಲ್ಲ. ಬೇಗ ಕೆಮ್ಮು ಬಂದುಬಿಡುತ್ತೆ ಮತ್ತು ಜ್ವರ ಬರುತ್ತೆ, ಆಮೇಲೆ ಸ್ಕೂಲ್ ಹಾಲಿಡೇ ಆಗಿಬಿಡುತ್ತೆ. ಅದೇ ಥರ ಅಂತ ನಾವು 1-2 ಮಂತಿಂದ ತಿನ್ನಿಸೇ ಇರಲಿಲ್ಲ ಅವ್ರಿಗೆ. ಸೊ ಅದರಿಂದ ಅವರು ಖುಷಿಯಾಗಿಬಿಟ್ಟಿದ್ರು. ನಾನು ದಪ್ಪ ಬಿಂದಿ ಇಟ್ಟಿದ್ದೆ ಹಣೆ ಮೇಲೆ, ಅದನ್ನು ನೋಡ್ಕೊಳ್ತಿರೋದು ಅವಳು. ಎಷ್ಟು ದಪ್ಪ ಇಟ್ಟಿದೀಯಾ ಅಮ್ಮ ಅಂತ ಹೇಳ್ತಿದ್ದಾಳೆ. ಏನಂದರೆ ಮಕ್ಕಳಿಗೆ ಇವಾಗಿಂದನೇ ಹೆಲ್ದಿ ಫ್ರೂಟ್ಸ್ನ ಕೊಡೋದನ್ನು ನಾವು ಇನ್ಕ್ಲೂಡ್ ಮಾಡಬೇಕು ಫ್ರೆಂಡ್ಸ್. ಬಿಕಾಸ್ ಅವರು ಚೆನ್ನಾಗಿ ಫ್ರೂಟ್ಸು, ವೆಜಿಟೇಬಲ್ಸು, ಫೈಬರ್ಸು ಚೆನ್ನಾಗಿ ತಿಂದರೆ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ. ಮುಂದೆ ಬರ್ತಾ ಬರ್ತಾ ಅವ್ರು ಬೇರೆ ಯಾವುದಕ್ಕೂ ಎಡಿಕ್ಟ್ ಆಗೋಲ್ಲ. ನಾವು ಹೆಲ್ದಿ ಫುಡ್ನ ಎಡಿಕ್ಟ್ ಮಾಡಿದರೆ ಅದನ್ನೇ ತಿನ್ಕೊಂಡು ಹೋಗ್ತಾರೆ. ನಾವು ಸ್ಟಾರ್ಟಿಂಗಲ್ಲೇ ಚಿಕ್ಕವ್ರು ಇರೋವಾಗಲೇ ಒಳ್ಳೆ ಹ್ಯಾಬಿಟ್ಸ್ನ ಬೆಳೆಸಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಕೊಡ್ತಾಯಿರ್ತೀನಿ, ಎಲ್ಲ ತಿಂತಿರ್ತಾರೆ ಅವರು. ಇಲ್ಲಿ ದೆಹಳಿ ಅಂತ ಬರೆದಿದ್ರಾ, ಅದನ್ನು ನಮ್ಮ ಮನೆಯವ್ರು ಕೇಳ್ತಿದ್ರು, ಯಾರು ಬರೆದಿದ್ದಾರೆ ಕನ್ನಡದಲ್ಲಿ ದೆಹಳಿ ಅಂತ ಬರೆದಿದ್ದಾರೆ ಅಂತ. ಅದು ಓನರ್ ಬರೆದಿದ್ದಾರೆ ಸರ್ ಅಂತ ಹೇಳ್ತಿದ್ರು ಅವರು. ಆಮೇಲೆ ನಾವು ಸ್ಟೋರ್ಗೆ ಹೋಗಿದ್ವಿ, ಫ್ಯಾಷನ್ ಸ್ಟೋರ್ಗೆ. ಹೇರ್ ಬ್ಯಾಂಡ್ಸ್ ಎಲ್ಲ ನೋಡೋಣ ಅಂತ. ಹೇರ್ ಬ್ಯಾಂಡ್ಸಲ್ಲಿ 2 ಫ್ರಾಕ್ ತಂದಿದ್ದೆ, ಅದಕ್ಕೆ ಮ್ಯಾಚ್ ಮಾಡೋ ಥರ ಕಲರ್ ಹುಡುಕ್ದೆ. ಅಷ್ಟೊಂದು ಮ್ಯಾಚಿಂಗಲ್ಲಿ ಸಿಗಲಿಲ್ಲ. ಒಂದು ಬ್ರೌನ್ ಕಲರು, ಇನ್ನೊಂದು ರೆಡ್ ಫ್ರಾಕ್ಗೆ ಕ್ರೀಮ್ ಕಲರ್. ಓಕೆ, ಕ್ರೀಮ್ ಕಲರ್ ಎಲ್ಲದಕ್ಕೂ ಹಾಕ್ಬೋದು ಅಂತ ಒಂದು ಕ್ರೀಮ್ ಕಲರು ಮತ್ತು ಇನ್ನೊಂದು ರೆಡ್ ಕಲರು, ಸ್ವಲ್ಪ ಬ್ರೌನ್ ಕಲರಲ್ಲಿ ತೊಗೊಂಡೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.